ಪ್ರಾಚೀನ ಗ್ರಂಥಗಳಲ್ಲಿ ಒಂದೇ ಗುಂಪಿನ ಜನರನ್ನು ವಿವರಿಸೋಕೆ ಎರಡು ಬೇರೆ ಬೇರೆ ಪದಗಳನ್ನ ಯಾಕೆ ಬಳಸ್ತಾರೆ ಅನ್ನೋದು ಬಹಳ ಆಸಕ್ತಿದಾಯಕವಾದ ವಿಷಯ. ಹೌದು, ಖಂಡಿತ. ಒಮ್ಮೆ ಜನರು ಅಂತಾರೆ, ಮತ್ತೊಮ್ಮೆ ಇಸ್ರೇಲ್ ಮಕ್ಕಳು ಅಂತಾರೆ. ಆ ಗಡ್ಡಿ ಎಫ್ರಾಯಿಂ ಅವರ ಟಿಪ್ಪಣಿಗಳು ಮತ್ತು ಮಿಶ್ರ ಸಮೂಹದ ರಹಸ್ಯ ಅನ್ನೋ ಅಧ್ಯಯನದಲ್ಲಿ ಇದನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ಡೀಪ್ ಡೈವ್ನಲ್ಲಿ ನಾವು ಈ ಪದಗಳ ಹಿಂದಿರೋ ಆಂತರಿಕ ಗೊಂದಲದ ಸಂಕೇತಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಎಕ್ಸೋಡಸ್ ಪುಸ್ತಕದಲ್ಲಿ ಬರೋ ಆ ಪ್ರಸಿದ್ಧ ಸುವರ್ಣ ಕರುವಿನ ಕಥೆ ನೋಡಿದ್ರೆ ಇದು ಸ್ಪಷ್ಟ ಆಗತ್ತೆ. ಅಲ್ಲಿ ಉದ್ದೇಶಪೂರ್ವಕವಾಗಿ ಇಸ್ರೇಲ್ ಮಕ್ಕಳು ಅನ್ನೋ ಪದದ ಬದಲು ಜನರು ಅನ್ನೋ ಪದ ಬಳಸಿದ್ದಾರೆ. ಅಂದ್ರೆ ಭಾಷೆಯ ಈ ಬದಲಾವಣೆ ಸುಮ್ನೆ ಯಾವುದೋ ವ್ಯಾಕರಣದ ತಪ್ಪಲ್ಲ, ಅದಕ್ಕೊಂದು ಆಳವಾದ ಮನೋವೈಜ್ಞಾನಿಕ ಅರ್ಥ ಇದೆ ಅನ್ಸುತ್ತೆ. ನಿಖರವಾಗಿ. ಇಸ್ರೇಲ್ ಮಕ್ಕಳು ಅನ್ನೋದು ಶುದ್ಧವಾದ ಒಡಂಬಡಿಕೆಯ ಆತ್ಮವನ್ನ ಸೂಚಿಸಿದರೆ, ಜನರು ಅಥವಾ ಹೀಬ್ರೂ ಭಾಷೆಯಲ್ಲಿ ಆಮ್ ಅನ್ನೋದು ಒಂದು ಗೊಂದಲಮಯ ಗುಂಪನ್ನ ಪ್ರತಿನಿಧಿಸುತ್ತೆ. ಕರೆಕ್ಟ್. ಈ ಗುಂಪಿನಲ್ಲೇ ಎರೆವ್ರಾವ್ ಅಂದ್ರೆ ಆ ಮಿಶ್ರ ಸಮೂಹ ಸೇರ್ಕೊಂಡಿರೋದು ಅಂತ ಮೂಲಗಳು ಹೇಳ್ತವೆ. ಹೌದು. ಇಲ್ಲಿ ಈ ಎರೆವ್ ಮತ್ತೆ ಬೋಕರ್ ಪರಿಕಲ್ಪನೆ ಬಹಳ ಕುತೂಹಲಕಾರಿಯಾಗಿದೆ. ನಾವು ಸಾಮಾನ್ಯವಾಗಿ ಇವುಗಳನ್ನ ಬೆಳಿಗ್ಗೆ ಮತ್ತು ಸಂಜೆ ಅಂತ ಮಾತ್ರ ಅಂದ್ಕೊಳ್ತೀವಲ್ವಾ. ಆದ್ರೆ ಗಡ್ಡಿ ಎಫ್ರಾಯಿಂ ಅವರ ಪ್ರಕಾರ ಇದರ ಅರ್ಥನೇ ಬೇರೆ. ಎರೆವ್ ಅಂದ್ರೆ ಬರೀ ಸೂರ್ಯ ಮುಳುಗೋದಲ್ಲ, ಅದು ಕತ್ತಲೆ ಮತ್ತು ಬೆಳಕಿನ ಮಿಶ್ರಣ. ಹೌದು, ಒಂದು ರೀತಿಯ ಅಸ್ಪಷ್ಟತೆ ಅಥವಾ ಗೊಂದಲದ ಸ್ಥಿತಿಯದು. ಮತ್ತು ಆ ಗೊಂದಲದ ಸ್ಥಿತಿಯಿಂದಲೇ ಬೋಕರ್ ಅಂದ್ರೆ ಬೆಳಿಗ್ಗೆ ಹುಟ್ಕೊಳ್ಳೋದು. ಬೋಕರ್ ಅನ್ನೋ ಪದ ಬಿಕೋರೆಟ್ ಅಂದ್ರೆ ವಿವೇಚನೆಯನ್ನು ಮೂಲದಿಂದ ಬಂದಿದೆ. ಹೌದು ಹೌದು. ಸೃಷ್ಟಿಯ ಆರಂಭದ ಬಗ್ಗೆ ಹೇಳುವಾಗ ಕೂಡ ಸಂಜೆಯಾಯಿತು ಮತ್ತು ಬೆಳಿಗ್ಗೆ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಸ್ಪಷ್ಟತೆ ಬರೋದಕ್ಕಿಂತ ಮುಂಚೆ ಗೊಂದಲ ಇರಲೇಬೇಕು. ನಮ್ಮ ದೈನಂದಿನ ಜೀವನದಲ್ಲೂ ಇದು ಎಷ್ಟೊಂದು ನಿಜ ಅಲ್ವಾ? ಕಷ್ಟಕರವಾದ ನಿರ್ಧಾರ ತಗೊಳ್ಳುವಾಗ ಮೊದಲು ವಿಪರೀತ ಗೊಂದಲ ಇರುತ್ತೆ. ಖಂಡಿತ. ಆ ಸಂಜೆಯನ್ನ ದಾಟಿಲ ಮೇಲೆಯೇ ನಮಗೆ ಸ್ಪಷ್ಟತೆಯ ಬೆಳಗ್ಗೆ ಸಿಗುವುದು. ನಿಜ. ಆ ಗೊಂದಲದ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರೋ ನಕಾರಾತ್ಮಕ ಆಲೋಚನೆಗಳೇ ಈ ಎರೆವ್ರಾವ್ ಅಥವಾ ಮಿಶ್ರ ಸಮೂಹ. ವಾಟ್ಸ್ಆಪ್ ಗ್ರೂಪ್ ಉದಾಹರಣೆ ನೆನ್ಪಾಗತ್ತೆ. ಪ್ರವಾಸದ ಪ್ಲಾನ್ ಮಾಡುವಾಗ ಯಾರೋ ಒಬ್ರು ಬಂದು ಮಳೆ ಬರ್ಬೋದು ಅಂತ ಇಡೀ ಉತ್ಸಾಹ ಹಾಳ್ ಮಾಡ್ತಾರಲ್ಲ, ಹಾಗೆ. ಹೌದು. ಈ ಎರೆರಾವು ನಮ್ಮ ಒಳಗಿನ ನಂಬಿಕೆಗಿಂತ ವೇಗವಾಗಿ ಗೊಂದಲವನ್ನ ಹರಡುತ್ತೆ. ಮೊದಲು ಆಸೆಯನ್ನು ಹುಟ್ಟುಹಾಕಿ ಆಮೇಲೆ ಇಡೀ ಸಮುದಾಯವನ್ನೇ ಅಸ್ಥಿರಗೊಳಿಸುತ್ತೆ. ಅದೇ ನಕಾರಾತ್ಮಕ ವ್ಯಕ್ತಿ ಆ ಗ್ರೂಪ್ನ ಅಡ್ಮಿನ್ ಆಗಿದ್ರೆ ಇನ್ನಷ್ಟು ಅಪಾಯ ಅಲ್ವಾ? ವಿಲ್ನಾ ಅವರು ಇದೇ ಎಚ್ಚರಿಕೆ ನೀಡೋದು. ರಾವ್ ಅಂದ್ರೆ ನಾಯಕ ಅಥವಾ ಅಧಿಕಾರ. ಈ ಮಿಶ್ರ ಸಮೂಹದ ನಿಜವಾದ ಅಪಾಯ ಇರೋದು ಅವರು ನಾಯಕತ್ವದ ಸ್ಥಾನಕ್ಕೆ ಏರಿದಾಗ. ಅಂದ್ರೆ ಅಧಿಕಾರದಲ್ಲಿ ಗೊಂದಲ ಇದ್ದಾಗ ಇಡೀ ವ್ಯವಸ್ಥೆಯೇ ಕುಸಿದು ಬೀಳುತ್ತೆ. ಹೌದು. ಇದನ್ನೇ ಆಧ್ಯಾತ್ಮಿಕ ಸಾಂಕ್ರಾಮಿಕತೆ ಅನ್ನೋದು. ಒಳ್ಳೆಯ ನಂಬಿಕೆ ಬಹಳ ನಿಧಾನವಾಗಿ ಬೇರೂರುತ್ತೆ, ಆದರೆ ಕೆಟ್ಟ ಆಸೆಗಳು ಕಾಡ್ಗಿಚ್ಚಿನಂತೆ ಹರಡುತ್ತವೆ. ಹಾಗಾದ್ರೆ ಈ ಮಿಶ್ರ ಸಮೂಹ ಅನ್ನೋದು ಬರೀ ಇತಿಹಾಸದ ಯಾವುದೋ ಒಂದೋ ಘಟ್ಟದಲ್ಲಿ ಬದುಕಿದ್ದ ಗುಂಪಲ್ಲ. ಅದು ನಮ್ಮೆಲ್ಲರ ಒಳಗಿರೋ ಆಂತರಿಕ ಮನಸ್ಥಿತಿ, ಅಹಂಕಾರ ಮತ್ತೆ ಪಾವಿತ್ರತೆ ಒಟ್ಟಿಗೆ ಇರೋ ಗೊಂದಲದ ಸ್ಥಿತಿ. ಬಪು, ಆ ಹೋರಾಟದಲ್ಲಿ ಒಮ್ಮೊಮ್ಮೆ ನಾವು ಎಡವಿದ್ರೂ ಆ ಕುಸಿತವೇ ಒಂದು ಹೊಸ ಆರಂಭಕ್ಕೆ ದಾರಿಯಾಗತ್ತೆ. ಸುವರ್ಣ ಕರುವಿನ ಮಹಾಪತನದ ನಂತರವೇ ಹೆಚ್ಚು ಆಳವಾದ ಎರಡನೇ ಶಿಲಾಶಾಸನಗಳು ಸಿಕ್ಕಿದ್ದು. ಇದು ಬಹಳ ಮುಖ್ಯವಾದ ಅಂಶ. ಹೀಬ್ರೂ ಭಾಷೆಯಲ್ಲಿ ಕಠಿಣ ತೀರ್ಪು ಅಥವಾ ಗೊಂದಲಕ್ಕೆ ದಿನ್ ಅಂತಾರೆ. ನಮ್ಮ ಗುರಿ ಈ ದಿನ್ನನ್ನ ಸಂಪೂರ್ಣವಾಗಿ ನಾಶ ಮಾಡೋದಲ್ಲ. ಖಂಡಿತ. ಕತ್ತಲೆಯನ್ನ ನಾಶ ಮಾಡೋ ಬದಲು ಅದನ್ನೇ ಬೆಳಕಾಗಿ ಪರಿವರ್ತಿಸಬೇಕು. ಗೊಂದಲವನ್ನ ವಿವೇಚನೆಯಿಂದ ಎದುರಿಸಿ ಸ್ಪಷ್ಟಪಡಿಸಬೇಕು. ಅಂತಿಮವಾಗಿ ಗೊಂದಲದಿಂದಲೇ ಹೊಸ ಸ್ಪಷ್ಟತೆ ಹುಟ್ಟೋದು. ಇತಿಹಾಸ ಕೂಡ ಇದನ್ನೇ ಹೇಳುತ್ತೆ. ಗೊಂದಲಗಳು ಮಿತಿಮೀರಿದಾಗ ಅವು ತಮ್ಮದೇ ಭಾರದಿಂದ ಕುಸಿದು ಬೀಳುತ್ತವೆ. ಆ ಭಗ್ನಾವಶೇಷಗಳ ಮೇಲೆಯೇ ನೈಜ ಸ್ಪಷ್ಟತೆಯ ಹೊಸ ಬೆಳಗು ಮೂಡೋದು. ಸಂಜೆಯ ಕತ್ತಲೆಯಾಗದೆ ಬೆಳಗಿನ ಬೆಳಕು ಬರೋದೇ ಇಲ್ಲ. ಇದು ನಿಜಕ್ಕೂ ಆಳವಾದ ಆಲೋಚನೆಗೆ ದೂಡುತ್ತೆ. ಹೌದು, ಖಂಡಿತ. ಒಂದು ಕ್ಷಣ ಯೋಚಿಸಿ. ಆಂತರಿಕ ಸಂಜೆ ಅಂದ್ರೆ ಗೊಂದಲವು ಬೆಳಗಿನ ಸ್ಪಷ್ಟತೆಗೆ ಅನಿವಾರ್ಯ ಅಡಿಪಾಯ ಎನ್ನುವುದಾದರೆ, ಪ್ರಸ್ತುತ ಸಮಾಜದಲ್ಲಿ ಅಥವಾ ಜಾಗತಿಕ ವ್ಯವಸ್ಥೆಗಳಲ್ಲಿ ಕಾಣುತ್ತಿರುವ ಈ ತೀವ್ರ ಗೊಂದಲಗಳು, ಘರ್ಷಣೆಗಳು ಮತ್ತು ಅಸ್ಥಿರತೆ ಇವೆಲ್ಲವೂ ಭವಿಷ್ಯದ ಅತ್ಯಂತ ಸ್ಪಷ್ಟವಾದ ಸಾಕ್ಷಾತ್ಕಾರದ ಕಡೆಗೆ ಜಗತ್ತನ್ನ ಒಯ್ಯುತ್ತಿರುವ ಒಂದು ರಹಸ್ಯ ಪ್ರಕ್ರಿಯೆಯಾಗಿರಬಹುದೇ? ಕತ್ತಲೆ ದಟ್ಟವಾದಷ್ಟು ಬೆಳಗು ಹತ್ತಿರವಾಯಿತು ಎನ್ನುವಂತೆ ಈ ಬೃಹತ್ ಗೊಂದಲಗಳೇ ಮುಂದಿನ ಮಹಾನ್ ಸ್ಪಷ್ಟತೆಗೆ ನಾಂದಿ ಹಾಡ್ತಿರಬಹುದೇ? ಇದು ಖಂಡಿತವಾಗಿಯೂ ಆಳವಾಗಿ ಆಲೋಚಿಸಬೇಕಾದ ವಿಷಯ. ಮುಂದಿನ ಬಾರಿ
ಜಗತ್ತಿನ ಅಥವಾ ವೈಯಕ್ತಿಕ ಜೀವನದ ಗೊಂದಲಗಳನ್ನು ನೋಡುವಾಗ ಇದು ಕೇವಲ ನಮ್ಮ ಸಂಜೆ ಇರಬಹುದು, ನಮ್ಮ ಬೆಳಗ್ಗೆ ಬರುವುದು ಬಾಕಿಯಿದೆ ಅಂತ ನೆನಪಿಸಿಕೊಳ್ಳಬಹುದು.